ಮಂಡ್ಯದಲ್ಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 388ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನ ವಿಶೇಷ ಚೇತನರಿಗೆ ಇವತ್ತು ವಿತರಣೆ ಮಾಡಿದ್ರು. ನಮ್ಮೊಂದಿಗೆ ಫಲಾನುಭವಿಗಳಿದ್ದಾರೆ, ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಇವತ್ತು ಎಷ್ಟು ಖುಷಿ ಆಗುತ್ತೆ ನಿಮಗೆ? ಮೊದಲು ನೀವು ಹೇಗೆ ಓಡಾಡ್ತಾ ಇದ್ರಿ, ಬಸ್ ಅಲ್ಲ ಅಥವಾ ಬೇರೆ ಮೇಲೆ ಡಿಪೆಂಡ್ ಆಗಿದ್ರಾ? ಏನ್ ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ? ಸರ್, ನಾನು ಡೈಲಿ ಆಫೀಸ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಾ ಇದ್ರು. ಇವತ್ತು ನನಗೆ ಗಾಡಿ ಕೊಟ್ಟಿರೋದ್ರಿಂದ ನಾನೇ ಗಾಡೀಲಿ ಆಫೀಸ್ಗೆ ಹೋಗಿ ಬರ್ಬೋದು. ಸೊ ತುಂಬ ಖುಷಿ ಆಗ್ತಿದೆ ನನಗೆ, ಹೇಳ್ಕೊಳಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಖುಷಿ ಆಗ್ತಿದೆ. ನಿಮ್ಮ ಹಾಗೇನೆ ಸುಮಾರು 388ಕ್ಕೂ ಹೆಚ್ಚು ಫಲಾನುಭವಿಗಳಿಗೂ ಕೂಡ ಇವತ್ತು ವಿತರಣೆ ಮಾಡಿದ್ರು. ಏನ್ ಹೇಳ್ತೀರಿ ಅವರಿಗೆಲ್ಲ ನೀವು ಅಂತ? ಸರ್, ಎಲ್ರಿಗೂ ಒಳ್ಳೇದಾಗಲಿ. ಸೊ ನಮ್ಮ MP ಕುಮಾರಸ್ವಾಮಿ ಸರ್ರು ಪ್ರತಿ ಒಂದು ಇದರಲ್ಲೂ ಅವರು CM ಆಗಿದ್ದರಿಂದನೂ MLA ಆಗಿದ್ದ PH ಅವ್ರಿಗೆ ಅಂತಲೇ ಏನಾದರೂ ಒಂದು ಮಾಡ್ತಿರೋದು, ಯಾವುದೇ ಕೆಲಸ ಆಗಲಿ ಈ ಥರ ಗಾಡಿ ಕೊಡೋದು, ಪ್ರತಿಯೊಂದರಲ್ಲೂ ಅಂಗವಿಕಲರಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅದೇ ರೀತಿ ಈ ಸಲನೂ ಗಾಡಿ ಕೊಟ್ಟಿರೋದು ತುಂಬ ಖುಷಿ ಅಂತ ಅನಿಸ್ತಿದೆ ಸರ್. ಸರ್, ಇವತ್ತು ಎಷ್ಟು ಅನುಕೂಲ ಆಯಿತು ನಿಮಗೆ ತ್ರಿಚಕ್ರ ವಾಹನ? ಮುಂಚೆ ಹೇಗೆ ಓಡಾಡ್ತಾ ಇದ್ರಿ, ಯಾರ ಮೇಲೆ ಅವಲಂಬಿತರಾಗಿದ್ರಿ ಅನ್ನುವಂಥದ್ದು? ಸರ್, ಈ ವಿಶೇಷ ಚೇತನರಿಗೆ ಕತ್ಲೆ ಕೋಣೆಯಲ್ಲಿ ಇರುವಂತಹ ವಿಶೇಷ ಚೇತನರಿಗೆ ಬೆಳಕಿಗಾಗಿ ಈಗ ಹೊರ ತಂದಿದ್ದಾರೆ ಕುಮಾರಸ್ವಾಮಿ ಅವರು ಎಲ್ಕ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದಿನ ಹೆಚ್ಚಿನ ಅನುಕೂಲ ಮಾಡ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಭರವಸೆ ತಕ್ಕನಾಗೆ ಕೆಲಸನೂ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂಥ ಜಾತ್ಯತೀತ ಜನತಾದಳ ಬರಲೇಬೇಕು. ಅವರು ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಎಂದು ನಾವು ಜನ ತೀರ್ಪನ್ನು ಕೊಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರನ್ನು ಮುಂದಿನ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋಕೆ ನಾವು ತಯಾರಾಗಿದ್ದೀವಿ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಮಂಡ್ಯ ಆಲ್ಕೆರೆ ಗ್ರಾಮದಿಂದ ಬಂದಿದ್ದೀವಿ. ಮುಂಚೆ ನೀವು ಹೇಗೆ ಓಡಾಡ್ತಾ ಇದ್ರಿ? ಬಸ್ ಅಲ್ಲ ಬೇರೆ ಮೇಲೆ ಡಿಪೆಂಡ್ ಆಗಿದ್ರಾ? ಹೇಗಿತ್ತು ಲೈಫ್? ಬೇರೆಯಿಂದ ಏನು ಡಿಪೆಂಡ್ ಆಗಿಲ್ಲ. ನಾವು MP ಕೋಟದಿಂದ ನಾವು ಡಿಪೆಂಡ್ ಆಗಿದ್ದೀವಿ. ಈಗ ನಾವು ಅವರಿಂದ ಅನುಕೂಲ ಪಡೆದಿದ್ದೀವಿ. ಅವರಾಗಿ ನಾವು ಮೊದಲಿಂದ ಅನುಕೂಲನೇ ಪಡೆದಿದ್ರು, ನಾವು ಅವ್ರದ್ದೇ ಇದಾಗಿ ಇದ್ದಿದ್ದೀವಿ ನಾವು. ಈಗ ನಿಮಗೆ ಬರೀ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನ ಮಾತ್ರ ಅಲ್ಲ, ಆಂಬುಲೆನ್ಸ್ ಲೋಕಾರ್ಪಣೆ ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಕೂಡ ಕೊಟ್ಟಿದ್ರು. ಏನ್ ಹೇಳ್ತೀರಾ ಕುಮಾರಸ್ವಾಮಿ ಅವರಿಗೆ? ನಮ್ಮ ಈಗ ಆಂಬುಲೆನ್ಸ್ ಕೊಟ್ಟಿರೋ ಉದ್ದೇಶ ನಮ್ಮ ಜಿಲ್ಲೆಗೆ ಒಂದು ಅನುಕೂಲ ಆದಂಗೆ ಆಗುತ್ತೆ. ಮತ್ತೆ ಲ್ಯಾಪ್ಟಾಪ್ ವಿದ್ಯಾರ್ಥಿಗಳಿಗೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕೆ ಅನುಕೂಲ ಆಗುತ್ತೆ. ಸರ್ಕಾರಿ ಸೌಲಭ್ಯಗಳು ಚೆನ್ನಾಗಿ ಒದಗಿಸಿಕೊಡ್ತಾ ಇದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಜನತೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಏನು ಬೇಕು ಎಲ್ಲ ಥರ ಸಹಾಯ ಮಾಡಿದ್ದಾರೆ. ನಂತರ ಅವರು ಮುಂದಿನ ಇದರಲ್ಲಿ ಮತ್ತೆ ಗೆಲ್ಲಬೇಕು, ಮತ್ತೆ ಗೆದ್ದಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನಮಗೆ ಆಸೆ. ಮಾಡೇ ಮಾಡ್ತೀವಿ ಅವ್ರನ್ನ. ಅದಾದ ನಂತರ ನಮ್ಮ ಮಂಜಣ್ಣನವರು KR ಕ್ಷೇತ್ರದ MLA, ಅವರು ಸಹ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನೆಕ್ಸ್ಟು 2 ಸಲನೂ ಇನ್ನು ಅವ್ರು ಇರೋವರೆಗೂ ಅವ್ರನ್ನ ಗೆಲ್ಲಿಸಿ ನಮ್ಮ ತಾಲೂಕಲ್ಲಿ ಯಾವ ಒಂದು ಕಾಂಗ್ರೆಸ್ಸೇ ಆಗಲಿ ಇನ್ನೊಂದೇ ಆಗಲಿ ಬರಬಾರ್ದು, ಇವರೇ ಬರಬೇಕು ಅಂಥೇಳಿ ನಾವು ಅವ್ರಿಗೆ ಸಂದೇಶ ಹೇಳ್ತೀವಿ. ಅಲ್ಲ, JDS ಯಾಕೆ ಬರಬೇಕು ಅಂತೇಳಿ ಆಚಿಸ್ತೀರಿ, ಇಷ್ಟಪಡ್ತೀರಿ ಅಂತ? JDS ಯಾಕೆ ಬರಬೇಕು ಅಂದರೆ ರೈತರಿಗೆ ಒಳ್ಳೇದು ಮಾಡ್ತಾಯಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿದ್ದಾರೆ 2-3 ಸಲ. ಇವ್ರು ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಬೇರೆ ಪಕ್ಷದವರು ಯಾವ ಕುಂಟ್ರಿಗೆ ಏನು ಮಾಡಿದ್ದಾರೆ? ಕುಮಾರಸ್ವಾಮಿಯವರಾದರೆ ವಾಸ್ತವ ಓಡಿ ಇದು ಮಾಡಿ ಮನೆಗೆ ಹೋಗಿ ಯಾರಿಗೆ ಕಷ್ಟ ಇದೆ ಎಲ್ಲ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಅವ್ರನ್ನ ಇಷ್ಟಪಡ್ತೀವಿ. ಅದಾದಮೇಲೆ ನಮ್ಮ ಮಂಜಣ್ಣವರು ಅಷ್ಟೇ ಇವತ್ತು ನಮ್ಮ KR ಗೆದ್ದಿದ್ದಾರೆ, ಮುಂದೆನೂ ಗೆಲ್ತಾರೆ. ಆ ಭರವಸೆ ನಮಗೂ ಇದೆ. ನಾವು ಗೆಲ್ಲಿಸ್ತೀವಿ ಅವ್ರನ್ನ. ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀವಿ. ಮಾನ್ಯ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಯಾಗಿ ಕೇಂದ್ರದಲ್ಲಿ ಎಲ್ಲ ಕೆಲಸ ಮುಗಿಸು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಂಪನಿ ತೆಗಿತಾ ಇದ್ದಾರೆ. ಒಂದು ಕಂಪ್ನಿ ಮಾಡಿ ಸಾವಿರಾರು ಜನಕ್ಕೆ ಕೆಲಸ ಕೊಡಿಸ್ಬೇಕು ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಅವ್ರು ಮುಂದಿನ ಮುಖ್ಯಮಂತ್ರಿ ಅವರೇ ಆಗ್ತಾರೆ. 28 ಕಳೆದ ಅವರೇ ಮುಖ್ಯಮಂತ್ರಿ ಆಗಿ ಮುಂದಿನ ಜನಕ್ಕೆ ಭಾಳ ಅನುಕೂಲ ಮಾಡಿದ್ದಾರೆ. ಇವತ್ತು 350 ಸ್ಕೂಟರ್ ಕೊಡ್ತಿದ್ದಾರೆ ಕುಮಾರಸ್ವಾಮಿಯವರು. ಅವರು ಮುಂದಿನ ಮುಖ್ಯಮಂತ್ರಿ ಆಗಿ ಮುಂದಕ್ಕೆ ಬೆಳೀಲಿ ಅಂತೇಳಿ ನಾವು ಅವರಿಗೆ ಭಾಳ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. H.D. ಮಂಜಣ್ಣವ್ರಿಗೂ ಮುಂದಿನ MLA ಆಗಿ ಮತ್ತು ಮುಂದಿನ ಮಂತ್ರಿ ಆಗಿ ನಮ್ಮ ಗುಮ್ನವ್ರು ಬಂದಾಗ ಅವರೇ ಮಂತ್ರಿ ಆಗಿ ಅಂತೇಳಿ ಅವ್ರಿಗೂ ಮಂತ್ರಿ ಪದವಿ ಕೊಡ್ತಾರೆ ಅಂತೇಳಿ ಹೇಳಿದ್ವಿ. ಇನ್ನು ಕಾಂಗ್ರೆಸ್ ಸುಳ್ಳು ಹೇಳ್ಕೊಂಡು ಈ ನಾಟಕ ಆಡ್ಕೊಂಡು ಜೀವನದಲ್ಲಿ ಇತಿಹಾಸದಲ್ಲೇ ಅವರು ಕಾಂಗ್ರೆಸ್ ಇಂಥ ಸಭೆ ಮಾಡಿಲ್ಲ, ಇಂಥ ಕೆಲಸ ಮಾಡಿಲ್ಲ, ಸುಳ್ಳು ಹೇಳ್ಕೊತಾರೆ. ಅವರಂತವ್ರು ಇವರಂತವ್ರು ಸುಳ್ಳ ಭರವಸೆ ಬಿಡಬೇಕು.
ಈಗ ಮಾಡಿದ್ರು 2,000 ಹಾಳಾಗೋಯ್ತು. ಫ್ರೀ ಮಾಡಿದ್ರು, ತೀರಿಸ್ಬಿಟ್ಟು ಸರ್ಕಾರ ತೀರಿಸಿ ಬರದ್ ಮಾಡಿಬಿಟ್ರು. ಇನ್ನು ಸರ್ಕಾರ ಇನ್ನು ಕಾಂಗ್ರೆಸ್ ಬರೋದಿಲ್ಲ, ಇದು ಲಾಸ್ಟ್ ಅಂಡ್ ಫಸ್ಟ್. DCM ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, DCM ಡಿ ಕೆ ಶಿವಕುಮಾರ್ ಅವರು ಮಾಜಿ ಪ್ರಧಾನಿ ಏನು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅವ್ರ ಕೊಡುಗೆ ಭಾಳ ಇದೆ, ಅವ್ರಿಗೆ ಇನ್ನೂ ಗೊತ್ತಿದೆಯಾ ಅವ್ರ ಕೊಡುಗೆ ಏನಾದೆ ಅಂತವಾ? ದೇವೇಗೌಡರು ಕುಮಾರಸ್ವಾಮಿ ಅವ್ರದ್ದು ಕೊಡುಗೆ, ಸಿದ್ದರಾಮಯ್ಯ ಆಗ್ಬೇಕಾದ್ರೆ ಅವ್ರದೇ ಕೊಡುಗೆ, ಇವೆಲ್ಲ ಆಗ್ಬೇಕಾದ್ರೆ ಅವ್ರದೇ ಕೊಡುಗೆ. ಇವ್ರೇನು ಯಾರು ಕೊಡುಗೆ ಇಲ್ಲ, ಇವರೇ ಎಲ್ಲ ದಗ ಹೊಡೆದು ಮೋಸ ಮಾಡಿ ಎಲ್ಲ ಮಾಡಿರೋದು ಬಂಡಿ ಅಂತ ಹೇಳಿದ್ರು ಅವ್ರಿಗೆ. ಅವೆಲ್ಲ ಆಗೋದ್ಬಾರ್ದು. ಇವತ್ತು ಕಾಂಗ್ರೆಸ್ ಅವ್ರಿಗೆ ನೀವು ಇಲ್ಲಿ ಜೀವನದಲ್ಲಿ ಬರಲ್ಲ, ಇದೆ ಲಾಸ್ಟ್ ಅಂಡ್ ಫಸ್ಟ್. ಯಾಕೆ ಬರಲ್ಲ? ನಾವು ಕೆಲಸ ಮಾಡಿಲ್ಲ, ಅವರು ಮೋಸ ಮಾಡಿದ್ದಾರೆ. 2,000 ಮಾಡಿ ಇದು ಜನಕ್ಕೆಲ್ಲ ಬಸ್ ಫ್ರೀ ಮಾಡಿ ಸರ್ಕಾರ ಬರೆದು ಮಾಡಿದ್ದಾರೆ. ಸರ್ಕಾರದ ಏನೂ ಇಲ್ಲ, ಎಲ್ಲ ಕಂಪ್ಲೀಟ್ ಆಗೋಯ್ತು. ನಮಗೆ ನಮ್ಮ ಕುಮಾರಣ್ಣವರು ಮುಂದೆ ಮುಖ್ಯಮಂತ್ರಿ ಆಯ್ತಾರೆ, ನಮ್ಮ ಮಂಜಣ್ಣವರು ಅವರು ಇದರಲ್ಲಿ ಅವರ ನೇತೃತ್ವದಲ್ಲಿ ಅವರು ಮಂತ್ರಿ ಆಯ್ತಾರೆ, MLA ಆಯ್ತಾರೆ. ಅವರು ಸೋಲೇ ಇಲ್ಲ ನಮ್ಮ ಮಂಜಣ್ಣವ್ರಿಗೆ. ಕಟ್ಟಿಟ್ಟು ಬತ್ತಿ ಇದು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗೋದ್ರಲ್ಲಿ ಸಫಲ ಆಯ್ತಾ ವಿಫಲ ಆಯ್ತಾ ಏನ್ ಹೇಳ್ತೀರಾ ನೀವು? ವಿಫಲ ಆಗಿದೆ, ಸಫಲ ಆಗಿಲ್ಲ, ಒಳ್ಳೇದಾಗಿಲ್ಲ. ಎಲ್ಲ ಬಸ್ ಹೋಯ್ತಾರೆ, ಬರೀ ಒಂದು ರೌಕೆ ಬಿದ್ದಾರಕ್ಕೆ ಮೈಸೂರಿಗೆ ಹೋಗ್ತಾರೆ. ಯಾಕೆ ಮಾಡಿದ್ರಿ ಬೇರೆ ನೀವು? ಅದೇ ಸ್ಕೂಲ್ ಮಕ್ಕಳು ಮಾಡೋರು, ಆಸ್ಪತ್ರೆ ಮಾಡೋರು, ಎಲ್ಲ ಯಾಕೆ ಮಾಡಬಾರ್ದಾಯ್ತು? ಮಾಡಿಬಿಟ್ಟು ಜನ ಹಾಳು ಮಾಡಿಬಿಟ್ರಿ ಈಗ. ಗಂಟೆ ಹೆಂಡ್ತಿರಿಗೆ ತಂದು ಮಾಡಿಬಿಟ್ಟು ವ್ಯವಹಾರಗಳು ಮಾಡ್ಲಿಕ್ಕೆ ಆಗಲ್ಲ, ಅವ್ರೇನು ನೋಡೋಕ್ಕೆ ಆಗಲ್ಲ. ಎಲ್ಲಿಗೆ ಹೋಗಿದೆ ಎಲ್ಲ ಹೋಗಿದೆ ಅಂತ ಹೋಗ್ತಾರೆ. ಬರೀ ಟೊಮೆಟೊ ದರಕ್ಕೆ ಮೈಸೂರಿಗೆ ಹೋಗೋರೆ, ಒಂದು ರೌಕೆ ಬಿತ್ತಾರೆ ಮೈಸೂರಿಗೆ ಹೋಗಿದ್ದಾರೆ, ಕೇರ್ಪೇಟೆಯಿಂದ ಮೈಸೂರಿಗೆ. ಇವೆಲ್ಲ ಯಾಕೆ ಬೇಕಾಯ್ತು? ಅದೇ ಸ್ಕೂಲ್ ಮಕ್ಕಳು ಮಾಡೋರು, ಫ್ರೀ ಮಾಡೋರು ಮುಸ್ಲಿಂ ಮಕ್ಕಳಿಗೆ, ಅದೇ ಬಡ ಬಗ್ಗರು ಮಾಡೋರು, 60 ವರ್ಷ ಮಾಡೋರು. ಇವೆಲ್ಲ ಯಾಕೆ ಬೇಕಾಯ್ತು? ಮಾಡಬಾರ್ದಾಯ್ತು. ಕುಮಾರಣ್ಣವರು ಸಾಲ ಮನ್ನಾ ಮಾಡಿದ್ರು ಅವ್ರ ಪೀಡಲ್ಲಿ, ಎಷ್ಟು ಅನುಕೂಲ ಆಯಿತು. ಇವತ್ತು ಒಂದು ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ, ಸಾವಿರಾರು ಜನಕ್ಕೆ ಕೆಲಸ ಕೊಡೋಕ್ಕೆ ಅನುಕೂಲ ಆಯ್ತದೆ. ಕುಮಾರಣ್ಣವ್ರಿಗೆ ಗ್ರೇಟು. ಇನ್ನು ಅವ್ರು ಮುಖ್ಯಮಂತ್ರಿ ಆಯ್ತಾರೆ 28ರಲ್ಲಿ, ನಿರ್ಮಾಣ ಪಡೋಂಗಿಲ್ಲ. ಇವತ್ತು ಏನು ಅಂತ ಅಂದ್ಕೊಳ್ಳಿ, ಅದು ಆಗುತ್ತೆ ಗ್ಯಾರಂಟಿ. ಈಗ ಕುಮಾರಣ್ಣ 388 ಗಾಡಿ ಕೊಟ್ಟಿದ್ದಾರೆ, ಅದು ಎಲೆಕ್ಟ್ರಿಕಲ್. ಪೆಟ್ರೋಲ್ ಆದರೆ ನಮಗೆ ತಿಂಗಳು 1,400 ಬರ್ತಿತ್ತು. 1,400 ರೂಪಾಯಿ ಪೆಟ್ರೋಲು ಅಡ್ಜಸ್ಟ್ ಮಾಡೋಕೆ ಆಯ್ತಿರಲಿಲ್ಲ. ಏಕೆ ನಾವು ಜೀವನ ಮಾಡೋದೇ ಕಷ್ಟ. 1,400 ರೂಪಾಯಿ ತಗೊಂಡು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಜೀವನ ಕಷ್ಟ ಆಗ್ತಿತ್ತು. ಅದರಿಂದ ಎಲೆಕ್ಟ್ರಿಕಲ್ EV ಕೊಟ್ಟಿರೋದ್ರಿಂದ, ಸ್ಕೂಟರ್ ಕೊಟ್ಟೋದ್ರಿಂದ ಅನುಕೂಲ ಆಗಿದೆ. ಈ ಮಂಡ್ಯ ಇತಿಹಾಸದಲ್ಲೇ 388 ಗಾಡಿ ಯಾರು ಕೊಟ್ಟೂ ಇಲ್ಲ. ಮುಂದೆ ಬರುವ ಈಗಿರೋ MLA ಸಹ ಕೊಟ್ಟಿಲ್ಲ, ಅಷ್ಟು ಗಾಡಿನೂ ಕೊಟ್ಟಿಲ್ಲ. ಆಯಿತಾ? ಅವ್ರು ಕೊಡ್ತಾರೆ ಪೆಟ್ರೋಲು, ಅವ್ರಿಗೆ ಪೆಟ್ರೋಲ್ಗಾದ್ರೆ ಕಷ್ಟ ಆಗುತ್ತೆ. ಮುಂದೆ ಈಗ ಪೆಟ್ರೋಲ್ 1 ಲೀಟ್ರ್ ಪೆಟ್ರೋಲ್ ಎಷ್ಟು ಹೇಳಿ? 102 ರೂಪಾಯಿ. 1 ಲೀಟ್ರ್ ಪೆಟ್ರೋಲ್ಗಿಂತ 40-30 ಕೊಡುತ್ತೆ ಮೈಲೇಜ್ ಅಲ್ವಾ? ಆ ಥರ ನಮ್ಗೆ 30 ದಿನಕ್ಕೊಂದು 80 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ಕೊಳ್ಳಿ, ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಸುತ್ತಿ 80 ಕಿಲೋಮೀಟ್ರ್ ಆಗುತ್ತೆ. ಆಗೇನು ಮಾಡೋದು ಅಲ್ವಾ? ಈಗ EV ಎಲೆಕ್ಟ್ರಿಕಲ್ ಗಾಡಿ ಕೊಡೋದ್ರಿಂದ ತುಂಬ ಅನುಕೂಲ ಆಗಿದೆ ಅಂಗವಿಕಲರಿಗೆ. ಆರು ಇತಿಹಾಸದಲ್ಲಿ 380 ಗಾಡಿ ಕೊಟ್ಟವರನ್ನೇ ಗ್ರೇಟು ಅಲ್ವಾ? ನಾವು ಆಕಾಶ್ ಗೌಡ ಅಂತ ಚಿಕ್ಕಮಂಡಿಯಿಂದ ಬಂದಿದ್ದೀನಿ. ಇಷ್ಟು ತ್ರಿಚಕ್ರ ವಾಹನವನ್ನ ಪಡ್ಕೊಂಡಂತಹ ಫಲಾನುಭವಿಗಳು ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ.